ಹೇಗೆ ಬರ್ತಿದೆ ಪದೇ ಪದೇ ನಾನು ತೋರಿಸು ನಾನು ಮಾಡ್ದೆ ಮಿಕ್ಸ್ ಹೊಡ್ದ ಗೈಸ್, ಎರಡು ಮಿಕ್ಸ್ ಹೊಡ್ದ. ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಇದು ಮೋಮೋ ಮುಂಚೆ ಇದ್ದ ಏರಿಯಾ ಅಂತ ಹೇಳಿದ್ದೆ. ಸೊ ಇದು ನ್ಯೂ ಬೆಲ್ ರೋಡ್, ರಾಮಯ್ಯ ಹಾಸ್ಪಿಟಲ್ ಹತ್ರ ಆಗುತ್ತೆ. ನಂದಿ ಹಿಲ್ಸ್ ಇಂದ ಹೊರಟು ನಾವು ನ್ಯೂ ಬೆಲ್ ರೋಡ್ ಹತ್ರ ಬಂದು ಲಂಚ್ ಮುಗಿಸ್ಕೊಂಡು ಇನ್ನೆಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಬಂದಿರೋದು ಒನ್ ಆಫ್ ಅವರ್ ಫೇವ್ರೇಟ್ ಕೆಫೆ, ಗ್ರಬ್ ಮಂಕೀಸ್ ಅಂತ, ನ್ಯೂ ಬೆಲ್ ರೋಡ್ ಹತ್ರ, ರಾಮಯ್ಯ ಹಾಸ್ಪಿಟಲ್ ಹತ್ರನೇ ಇದೆ ಇದು. ಇಲ್ಲಿ ಫುಡ್ಡು ಆ್ಯಂಬಿಯನ್ಸು ನನಗಂತೂ ತುಂಬಾ ಇಷ್ಟ. ಇಲ್ಲಿ ಚೀಸ್ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ. ಐ ಲವ್ ದ್ಯಾಟ್ ನಿಜವಾಗ್ಲೂ. ಸೊ ನಾವಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಅಂದರೆ, ಇದು ಲೆಮನ್ ಚಿಲ್ಲಿ ಚೀಸ್ ಫ್ರೈಸ್ ಅಂತ, ಹಾಗೆ ಇದು ಮಡಿ ಸ್ಟ್ರಾಬೆರಿ ಅಂತ, ಇದಂತೂ ತುಂಬಾ ಚೆನ್ನಾಗಿತ್ತು, ವಿತ್ ಐಸ್ ಕ್ರೀಮ್ ಇರುತ್ತೆ. ಹಾಗೆ ಇದು ಮೆಲ್ಟೆಡ್ ಮೊಸರೆಲ್ಲಾ ಬರ್ಗರ್. ಸೊ ಇದು ಮೂರಂತೂ ಅವರ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾವು ಇದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಅಲ್ಲಿ ಹೋದಾಗ. ಸೊ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಚೆನ್ನಾಗಿ ತಿನ್ಕೊಂಡು ಹಾಗೆ ಮುಂದೆ ಎಲ್ಲಿ ಹೋಗೋಣ ಅನ್ನೋದು ಅಲ್ಲೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ. ಒಂದು ಬೇಜಾರು ಏನಂದರೆ, ನಾವು ಆರ್ಡ್ರ್ ಮಾಡಿದ್ಮೇಲೆ ಸ್ವಲ್ಪ ಅಲ್ಲ ಜಾಸ್ತಿ ಹೊತ್ತೆ ವೆಯ್ಟ್ ಮಾಡಬೇಕಾಗತ್ತೆ. ತುಂಬ ಡಿಲೇ ಆಗುತ್ತೆ ಅವ್ರ ಫುಡ್ ಕೊಡೋದು. ಅಷ್ಟೊತ್ತವರೆಗೂ ಆ್ಯಂಬಿಯನ್ಸನ್ನು ಎಂಜಾಯ್ ಮಾಡ್ಬೋದು ಅಷ್ಟೇ. ಸೊ ಬಟ್ ಫುಡ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ, ನೋ ಡೌಟ್ ಎಟ್ ಆಲ್ ಅದರಲ್ಲಿ. ಹಾಗೆ ನಾವು ಬಿಲ್ ಪೇ ಮಾಡಿ ಮುಂದೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಗೆ ಹೊರಟ್ವಿ, ಬಟ್ ಮಧ್ಯದಲ್ಲಿ ಪಾನ್ ಸಿಕ್ತು. ಸೊ ಊಟ ಚೆನ್ನಾಗಿತ್ತಲ್ಲ, ಸೊ ಅದ್ರ ನಂತರ ಒಂದು ಪಾನ್ ತಿನ್ಕೊಂಡು ನಾವು ಹೋಗಿರೋದು ಒರಾಯನ್ ಮಾಲ್ಗೆ ಹೋಗಿ ಕಾಂಜರಿಂಗ್ ಮೂವಿ ನೋಡಿಕೊಂಡು ಹಾಗೇನೆ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡೋಣ ಅಂತ ಅನ್ನಿಸ್ತು. ಶಾಪಿಂಗಿಗೆ ಅಂತ ಅಲ್ಲ, ಬಟ್ ಹೀಗೆ ಸುಮ್ಮನೆ ಒಂದು ಸೂಪರ್ ಮಾರ್ಕೆಟ್ ಕಾಣಿಸ್ತು, ಹೋಗಿದ್ವಿ. ಯಾವುದದು? ಪೆಪ್ಸಿ ಕ್ರೀಮ್ ಸೋಡಾ ಫ್ಲೇವರ್. ಯೂಶ್ವಲಿ 80 ರೂಪೀಸ್ ಅಂದರೆ 180 ಒಳಗೆ. ಇಲ್ಲಿಯಾ ಎಷ್ಟು? 220. ಸೊ ಅಲ್ಲಿ ಅವನೇ ಚಾಲೆಂಜ್ ಹಾಕ್ಕೊಂಡು, ಪಾಪ ಅವನಿಗೆ ಅದನ್ನು ತೊಗೊಳಕ್ಕಾಗಿಲ್ಲ. ಸೊ ಹಾಗಾಗಿ ಫ್ಯಾಂಟಾ ಬ್ಲೂಬೆರಿ ಫ್ಲೇವರ್ ಏನೋ ಇತ್ತು, ಮರ್ತೋಗಿದೆ. ಬಟ್ ಕೋಕಾ ಕೋಲಾ ಮಾತ್ರ ವೆನಿಲಾ ಫ್ಲೇವರ್ ಇತ್ತು. ಎರಡೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸ್ವಲ್ಪ ಕುಡಿಯೋವರೆಗೂ ಓಕೆ ಇತ್ತು, ಆಮೇಲೆ ಚೆನ್ನಾಗಿರಲಿಲ್ಲ. ನಾವು ಹಾಗೆ ಮಾಲ್ ಓಡಾಡ್ತಾ ಇದ್ದಾಗ ಇದೊಂದೇನೋ ಎಲ್ಲ ಗ್ಯಾಜೆಟ್ಸು, ಅಂದರೆ ರಿಮೋಟ್ ಇರ್ಬೋದು ಅಥವಾ ಮದರ್ ಬೋರ್ಡ್ಸ್ ಇರುತ್ತಲ್ಲ ಲ್ಯಾಪ್ಟಾಪ್ಸ್ದು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಈ ಥರ ಮಾಡಿದ್ರು. ತುಂಬಾ ಇಷ್ಟ ಆಯಿತು. ಹೇಗೆ ಬರ್ತಿದೆ ಪದೇ ಪದೇ ನಾನು ತೋರಿಸು ನಾನು ಮಾಡ್ದೆ ಮಿಕ್ಸ್ ಹೊಡ್ದ ಗೈಸ್, ಎರಡು ಮಿಕ್ಸ್ ಹೊಡ್ದ. ನೋಡಿದ್ರಲ್ಲ, ಬಾಟಮ್ ಅಪ್ ಚಾಲೆಂಜ್ ಮಾಡೋಣ ಅಂತ ಮಾಡಿದ್ವಿ. ನನ್ನ ಹತ್ರ ಅಂತೂ ಆಗ್ತಾನೆ ಇರಲಿಲ್ಲ, ಅದು ಎರಡು ಫ್ಲೇವರು ಚೆನ್ನಾಗಿರಲಿಲ್ಲ. ಸೊ ಅವನೇ ಎರಡನ್ನು ಖಾಲಿ ಮಾಡ್ದ ಅಂತೂ. ಯಾಕಂದರೆ ನಮ್ಗೆ ಅದನ್ನ ಹಿಡ್ಕೊಂಡು ತಿರ್ಗಾಡೋಕ್ಕೂ ಬೇಜಾರಾಗಿತ್ತು, ಆ್ಯಂಡ್ ಅದು ಇಬ್ಬರಿಗೂ ಇಷ್ಟನೂ ಆಗ್ತಾ ಇರಲಿಲ್ಲ. ತೊಗೊಂಡಿದ್ದೀವಲ್ಲ, ಖಾಲಿ ಮಾಡಬೇಕಲ್ಲ ಅಂತ ಆ ಥರ ಮಾಡಿದ್ವಿ ಅಷ್ಟೇ. ಸೊ ಹಾಗೆ ಮನೆಗೆ ಹೊರಟ್ವಿ. ಆಚೆ ಬಂದು ನೋಡೋಷ್ಟೊತ್ತಿಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಇನ್ನೇನು ಬೆಂಗಳೂರಲ್ಲಿ ಎಲ್ಲ ಕಡೆ ಜಾಮ್ ಆಗಿರುತ್ತೆ. ಸೊ ಇದು ಯಾವುದು ಟೆನ್ಷನ್ನೇ ಬೇಡ ಅಂತ ಅಂದ್ಕೊಂಡು ನೈಸ್ ರೋಡಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನೈಸ್ ರೋಡಲ್ಲಿ ಮನೆ ಕಡೆ ಹೊರಟಿದ್ದಾಯಿತು. ಸೊ ಫೈನಲಿ ಇವಾಗ ರೀಚ್ ಆದ್ವಿ ಮನೆಗೆ. ಸೊ ಆಫ್ಟರ್ 14 hours, ಲೈಕ್ ಮಾರ್ನಿಂಗ್ 5:15 ಸಮಥಿಂಗ್ ಹೊರಟಿದ್ದು, ಇವಾಗ 8 o'clock ಆಗ್ತಿದೆ. ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಊಟ ಮಾಡಿ ರೆಸ್ಟ್ ಮಾಡೋದೆ, ಬಿಕಾಸ್ ನಾಳೆ ಅಗೇನು ಆಫೀಸಿಗೆ ಹೋಗಬೇಕು. ಈ ಕಿವಿದೆಲ್ಲೋ ಬಿದ್ದೋಗಿದೆ, ಗೊತ್ತೇ ಇಲ್ಲ. ಇವಾಗ ವಿಡಿಯೋ ಮಾಡ್ತಾ ನೋಡಿದೆ, ಅವಾಗ ಗೊತ್ತಾಯಿತು. ಹೋಯ್ತು, ಒಂದೇ ಕಿವಿದಿದೆ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.